ಮುಗಿದಿದೆ. ಇವಾಗ ನೆಕ್ಸ್ಟ್ ನಾವು ಕಲಿಬೇಕಾಗಿರೋದು ಒಂದು ಕೊಡಗು ಸ್ಟೈಲ್ ಸ್ಯಾರಿ, ಒಂದು ಬೆಂಗಾಲಿ ಸ್ಯಾರಿ, ಒಂದು ಮುಹೂರ್ತ ಕಚ್ಚೆ ಸ್ಯಾರಿ, ಇನ್ನೊಂದು ನಾರ್ಮಲ್ ಕಚ್ಚೆ ಸ್ಯಾರಿ. ಅದು ಬಿಟ್ಟರೆ ಮಹಾರಾಣಿ ಸ್ಯಾರಿ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ. ಅದು ಬಿಟ್ಟರೆ ಕ್ಯಾನ್ ಸ್ಯಾರಿ ಇವಾಗ ನಾವು ಮಾಡೋಣ. ಇನ್ನು ಮಿಕ್ಕಿದ್ದು ನಿಮ್ಗೆ ಆಲ್ಮೋಸ್ಟ್ ಮೆಥಡ್ಸ್ ಹೇಳ್ಕೊಟ್ರೆ ನಿಮ್ಗೆ ಆರಾಮಾಗಿ ಬರ್ತಾ ಹೋಗುತ್ತೆ. ಸೊ ಕ್ಯಾನ್ ಸ್ಯಾರಿ ಮೆಥಡ್ಸ್ ಹೇಳ್ತಾ ಹೋಗ್ತೀನಿ, ಅದನ್ನು ಕಲಿತಾ ಹೋಗಿ. ಇವಾಗ ನಾವೇನು ಮಾಡ್ತಾ ಇದ್ದೀವಿ, ಇದು ನಮಗೆ ಸ್ಕರ್ಟ್ ಇಲ್ಲ. ಕ್ಯಾನ್ ಸ್ಯಾರಿ ಹಾಕಬೇಕು ಅಂತಂದರೆ ಒಂದು ಸ್ಕರ್ಟ್ ಇರಬೇಕು, ಒಂದು ದುಪಟ್ಟ ಇರಬೇಕು, ಒಂದು ಸ್ಯಾರಿ ಅಥವಾ ಇನ್ನೊಂದು ಎಕ್ಸ್ಟ್ರಾ ದುಪಟ್ಟ ಇರಬೇಕು. ಸೊ ನಾವು ಇವಾಗ ಆಲ್ರೆಡಿ ನಮ್ಮ ಹತ್ರ ಸ್ಕರ್ಟ್ ಇಲ್ಲ. ಸೊ ನಾವು ಸ್ಕರ್ಟ್ನ ಪ್ರಿಪೇರ್ ಮಾಡಬೇಕು. ಇನ್ ಕೇಸ್ ಇವಾಗ ಕ್ಲೈಂಟ್ ಅವರು ಅಷ್ಟೇ, ನನಗೆ ನೆಕ್ಸ್ಟ್ ಅಕ್ಟೋಬರ್ 29, 28ಗೆ ಒಂದು ಆರ್ಡರ್ ಇದೆ. ಸೊ ಅವ್ರು ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ ಬ್ಲೌಸು ಸ್ಯಾರಿ ಎಲ್ಲ ಆಲ್ಮೋಸ್ಟ್ ರೆಡಿ ಇದೆ ಅವ್ರ ಹತ್ರ. ಸೊ ಅವರಿಗೆ ಅದನ್ನು ಸ್ಟಿಚ್ ಮಾಡ್ಸೋಕ್ಕೆ ಇಷ್ಟ ಇಲ್ಲ. ನನಗೆ ಅದರಲ್ಲೇ ಸ್ಕರ್ಟ್ ಮಾಡಿ ಮತ್ತು ಬೇರೆ ಇನ್ನೊಂದು ಸ್ಯಾರಿ ಇದೆ, ನನಗೆ ಅದರಲ್ಲಿ ಕ್ಯಾನ್ ಸ್ಯಾರಿ ನನಗೆ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಸೊ ಆ ಒಂದು ಸಿಚುಯೇಷನ್ಗೆ ನಾನು ಹೆಂಗೆ ಮಾಡಬೇಕು ಅನ್ನೋದು ನಾನು ಇವಾಗ ಹೇಳ್ಕೊಡ್ತೀನಿ. ಈ ರೀತಿ ಪ್ಲೀಸ್ ಮಾಡ್ತಾ ಹೋಗ್ಬೇಕು. ಒಂದೇ ಲೆವೆಲ್ ಅಲ್ಲಿ ಇರಬೇಕು, ಏರುಪೇರು ಹಾಕಬಾರ್ದು. ಬಟ್ ಸ್ಕರ್ಟ್ ಮೇಲೆ ಕೂಡ ಹಾಕ್ಬೋದು. ಸ್ಕರ್ಟ್ ಇಲ್ಲ ಅಂದಾಗ ಈ ರೀತಿ ಕೂಡ ವೇರ್ ಮಾಡ್ಬೋದು. ಲೆಹಂಗಾ ಸ್ಕರ್ಟ್ ಮೇಲೆ ಇವಾಗ ನಾವು ಇದು ಯಾವ ರೀತಿ ಅಂತಂದ್ರೆ ಕ್ಯಾನ್ ಸ್ಯಾರಿ ಮಾಡ್ಕೋಬೇಕು ಅಂತಂದ್ರೆ ಸ್ಕರ್ಟ್ನ ನಾವು ಪ್ರಿಪೇರ್ ಮಾಡಿಸ್ಬೇಕು. ತಗೊಂಡ್ ಬರ್ತೀನಿ, ನನ್ನ ಹತ್ರ ಇದೆ, ನಾಳೆ ತಗೊಂಡ್ ಬಂದು ತೋರಿಸ್ತೀನಿ ಹೇಗಿರುತ್ತೆ ಅಂತ. ಸೊ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ. ಆ ರೀತಿ ಸ್ಕರ್ಟ್ ಇಲ್ಲ ಅಂದಾಗ ನಾವು ಈ ರೀತಿ ವೇರ್ ಮಾಡ್ಕೊಂಡು ಒಳಗಡೆ ಕ್ಯಾನ್ ಹಾಕೊಂಡ್ರೆ ಅದು ಸ್ವಲ್ಪ ಬ್ರಾಡ್ ಆಗಿ ಕಾಣಿಸುತ್ತೆ, ಚೆನ್ನಾಗೂ ಕಾಣಿಸುತ್ತೆ. ಇದೇ ರೀತಿಯಲ್ಲಿ ಪ್ರತಿಯೊಂದು ಫ್ಲೀಟ್ಸನ್ನು ಒಂದಾದಮೇಲೆ ಇನ್ನೊಂದಾದಮೇಲೆ ಮತ್ತೊಂದು ಅಂದ್ಕೊಂಡು ಸುತ್ತಲೂ ನಾವು ಫ್ಲೀಟ್ಸ್ ಕವರ್ ಮಾಡ್ತಾ ಹೋಗಬೇಕು. ಇದಾದಮೇಲೆ ನಾವು ಇನ್ನೊಂದು ಸ್ಯಾರಿಯಿಂದ ನಾವು ನೆರಿಗೆ ಹಾಕೊಳ್ಳೋದು ಹೇಗೆ ಅಂತ ಕಲಿತಾ ಹೋಗೋಣ. ಇಲ್ಲಿ ನಾವು ಸ್ಟಿಚ್ ಮಾಡ್ತಾ ಇಲ್ಲ, ಹಾಗೇನೆ ನಾವು ಫ್ಲೀಟ್ಸ್ನ ಫಿಕ್ಸ್ ಮಾಡ್ತಾ ಇದ್ದೀವಿ. ಅದರಿಂದ ಪ್ರತಿ ಒಂದು ಫ್ಲೀಟ್ಸ್ಗೂ ಕೂಡ ಪಿನ್ ಮಾಡ್ತಾ ಹೋಗಬೇಕು. ಬಿಕಾಸ್ ನಾವು ನಡಿಬೇಕಾದ್ರೆ ಅಥವಾ ಓಡಾಡಬೇಕಾದ್ರೆ ಸ್ವಲ್ಪ ಸ್ಲಿಪ್ ಆದರೆ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಪ್ರತಿಯೊಂದಕ್ಕೂ ಪಿನ್ ಮಾಡಿಕೊಂಡ್ರೆ ಗ್ರಿಪ್ ಚೆನ್ನಾಗಿರುತ್ತೆ ಅಂತ ಹೇಳಿ. ನಿಮಗೆ ಔಟ್ಫಿಟ್ ಇಲ್ಲಿ ಹೇಗೇಗೋ ಕಾಣಿಸ್ಬೋದು, ಬಟ್ ರಿಯಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವಿಲ್ಲಿ ಒಂದು ರೆಫರೆನ್ಸ್ಗೋಸ್ಕರ ಅಥವಾ ಒಂದು ಫಾರ್ ಎಕ್ಸಾಂಪಲ್ಗೋಸ್ಕರ ಅಷ್ಟೇ ನಾವು ರ್ಯಾಂಡಮ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಫಸ್ಟು ಪಲ್ಲು ಫ್ಲೀಟ್ಸ್ ಮಾಡ್ಕೊಳ್ಳೋಣ. ಪಲ್ಲು ನಾವು ನಾರ್ಮಲ್ ಆಗಿ ಹೇಗೆ ಮಾಡ್ತೀವೋ ಅದೇ ರೀತಿನೇ ಪಲ್ಲು ಈ ರೀತಿ ಹಾಕೊಂಡು ಫಿಕ್ಸ್ ಮಾಡ್ಕೊಳ್ಳೋಣ. ಪಲ್ಲು ಫಸ್ಟ್ ರೆಡಿ ಮಾಡ್ಕೊಂಡು ಆದಮೇಲೆ ನಮ್ಮ ಬ್ರೆಸ್ಟ್ ಪೋರ್ಷನ್ನ ನಾವು ರೆಡಿ ಮಾಡ್ಕೊಳ್ಳೋಣ. ಫಸ್ಟಿಗೆ ನಾವು ಪಲ್ಲು ಪೋರ್ಷನ್ನ ಮಾಡ್ಕೊಳ್ಳೋದ್ರಿಂದ ನಮಗೆ ಬ್ಯಾಕ್ ಸೈಡ್ ಒಂದು ಮೆಜರ್ಮೆಂಟ್ ಏನಿರುತ್ತಲ್ಲ ಅದು ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಹಾಗೆಯೇ ತುಂಬ ಹೈಲೈಟಾಗಿ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಫಸ್ಟ್ ಪಲ್ಲು ಪೋರ್ಷನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಪಲ್ಲು ಪೋರ್ಷನ್ ಎಲ್ಲ ಆದಮೇಲೆ ಸೈಡಿಗೆ ನಾವು ಏನು ಹ್ಯಾಂಗ್ ಮಾಡ್ತೀವಲ್ಲ ಅದನ್ನು ನಾವು ಫಸ್ಟ್ ಕಂಪ್ಲೀಟ್ ಮಾಡಿಕೊಂಡು ಅದಾದಮೇಲೆ ಬ್ಯಾಕ್ ಸೆಂಟರ್ ಫ್ಲೀಟ್ಸನ್ನು ಕವರ್ ಮಾಡ್ಕೊಳ್ತಾ ಹೋದರೆ ಈ ಕಂಪ್ಲೀಟ್ ಒಂದು ಲುಕ್ ಏನಾಗುತ್ತಲ್ಲ ಕಂಪ್ಲೀಟ್ ಲುಕ್ ಮುಗಿತಾ ಹೋಗುತ್ತೆ. ಹಾಗೆಯೇ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಸೊ ನಾನಿಲ್ಲಿ ಬ್ಯಾಕ್ ಸೆಂಟರ್ ಫ್ಲೀಟ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಸೆಂಟರ್ ಫ್ಲೀಟ್ಸ್ನ ತುಂಬ ದೊಡ್ಡದಾಗಿ ನೀವು ಫ್ಲೀಟ್ಸ್ನ ಇಟ್ಕೊಂಡ್ರೆ ನಿಮಗೆ ಇಟ್ಕೊಳ್ಳೋದಕ್ಕೆ ಆರಾಮ ಅನಿಸುತ್ತೆ. ಏಕೆಂದರೆ ನಾವು ಪಲ್ಲುಗೆ ಜಾಸ್ತಿ ತೊಗೊಂಡಿಲ್ಲ, ಹಾಗೆಯೇ ಹ್ಯಾಂಗ್ ಮಾಡೋದಕ್ಕೆ ಜಾಸ್ತಿ ಪೋರ್ಷನ್ ತೊಗೊಂಡಿಲ್ಲ. ಹಾಗಾಗಿ ನಮಗೆ ಸ್ಯಾರಿ ತುಂಬ ಉಳಿತಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ತುಂಬ ಅಗಲ ಫ್ಲೀಟ್ಸ್ಗೆಲ್ಲ ತೆಗೆಯೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಸ್ವಲ್ಪ ಕಡಿಮೆ ಆಯಿತು. ಈಗ 2 years ಜಾಸ್ತಿ ಇಲ್ಲ, ಈಗ ಒಂದು 6 month ಇಂದ ಕಡಿಮೆ ಆಗಿದೆ ಸ್ವಲ್ಪ. ಬಟ್ ಹಾಕೋತಾರೆ ಇವಾಗೆಲ್ಲ ನಾವು ದುಪ್ಪಟ್ಟ ಹಾಕ್ತಿದ್ದಾರೆ ಕ್ಯಾನ್ ಮೇಲೆ. ಸೊ ನಾವಿಲ್ಲಿ ಏನು ಮಾಡ್ತೀವಿ ಬ್ಯಾಕ್
ಸೈಡು. ಫ್ರಂಟಲ್ಲಿ ನಾವು ಏನು ಮಾಡ್ತೀವಲ್ಲ ಅದನ್ನು ನಾವು ಉಲ್ಟಾ ಮಾಡ್ತಾ ಇದ್ದೀವಿ. ಫ್ರಂಟಲ್ಲಿ ಇಲ್ಲಿ ಮಾಡ್ತೀವಲ್ಲ ನೆರಿಗೆ, ಆ ರೀತಿ ನೆರಿಗೆಗಳು ಇಲ್ಲಿ ಬರೋದನ್ನ ಮಾಡ್ತೀವಿ. ಬಟ್ ನಾನು ಪರ್ಟಿಕ್ಯುಲರ್ ಮಾಡ್ತಿಲ್ಲ, ಜಸ್ಟ್ ಅದನ್ನ ಎಳೆದಿಟ್ಕೊಂಡು ಇಲ್ಲಿ ಫ್ಲೀವ್ಸ್ನ ಲಾಕ್ ಮಾಡ್ತಾ ಇದ್ದೀವಿ. ಜಸ್ಟ್ ಅದೊಂದು ವೇರಿಯೇಷನ್ ಬರೋ ರೀತಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಅದಾದ್ಮೇಲೆ ಇಲ್ಲಿ ಎಕ್ಸ್ಟ್ರಾ ಏನು ಉಳಿದಿತ್ತಲ್ಲ ಫ್ರಂಟ್ ಟರ್ನ್ ಆಗಿ ಅದನ್ನ ಫ್ಲೀವ್ಸ್ ಮಾಡ್ಕೊಂಡಿರ್ತೀವಿ. ನೋಡಿ ಈ ಪೋರ್ಷನ್ ಇದೆಯಲ್ಲ, ಈ ಫಸ್ಟ್ ಲೇಯರ್ ಇದೆಯಲ್ಲ, ಸೊ ಆ ಲೇಯರ್ನ ತೆಗೆದು ಟೈಟ್ ಮಾಡಿಕೊಂಡು, ಬಿಕಾಸ್ ನಮಗೆ ಶೇಪ್ ಕಾಣಿಸ್ಬೇಕು. ಇಮ್ಯಾಜಿನ್ ಸ್ಕರ್ಟ್ ಮೇಲೆ ಹಾಕೊಂಡ್ರೆ ಈ ಪೋರ್ಷನ್ ಏನಿದೆಯಲ್ಲ ಇದು ಬ್ರಾಡ್ ಆಗುತ್ತೆ, ನಿಮಗೆ ಲುಕ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ನಮಗೆ ಕಂಪ್ಲೀಟ್ ಫ್ಲಾಟ್ ಆಗಿದೆ, ಬಿಕಾಸ್ ಕ್ಯಾನ್ ಯೂಸ್ ಮಾಡಿದ್ರೆ ಇರೋದ್ರಿಂದ ಅದು ಫುಲ್ ಫ್ಲಾಟ್ ಆಗಿದೆ. ಸೊ ಇದೆಲ್ಲ ನಮಗೆ ಖುಷಿಯಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿರುತ್ತೆ ಲುಕ್ ಬ್ಯಾಕ್ ಸೈಡ್ ನಮಗೆ. ಹಾಗೆ ಈ ಫ್ಲೀಟ್ಸ್ ಎಲ್ಲ ನಾವು ಹೇಗೆ ಐರನ್ ಮಾಡ್ತೀವೋ ಅದೇ ರೀತಿ ಐರನ್ ಮಾಡಿಕೊಂಡು ಫ್ಲಾಟ್ ಮಾಡ್ಕೋಬೇಕಷ್ಟೆ. ಇನ್ ಕೇಸ್ ನೀವು ಸ್ಕರ್ಟ್ ಹಾಕಿದ್ದೀನಿ ಅಂತ ಇಮ್ಯಾಜ್ ಮಾಡಿ, ನಾವು ಈ ಮೆಥಡ್ ಮುಗಿದ್ದು, ಇದು ಫಸ್ಟ್ ಮೆಥಡ್. ಸೆಕೆಂಡ್ ಮೆಥಡ್ ಬಂದು ಈ ರೀತಿ ಇರುತ್ತೆ. ಇದರಲ್ಲೇ ನೀವು ಸಾವಿರ ರೀತಿ ಕ್ರಿಯೇಟ್ ಮಾಡ್ಬೋದು. ಈ ರೀತಿ ತುಂಬ ದೊಡ್ಡ ದೊಡ್ಡದಾಗಿ ಪೀಸ್ಗಳನ್ನ ಮಾಡ್ತಾ ಹೋಗಿ. ಲೈಕ್ ಮಾಡೆಲ್ಸ್ ಎಲ್ಲ ನೀವು ಆರಾಮಾಗಿ ಈ ರೀತಿ ವೇರ್ ಮಾಡಿಸ್ಬೋದು. ಬಟ್ ನಮ್ಮವ್ರು ಕೇಳೋದು ರೇರು, ಕೇಳ್ತಾರೆ, ಇಲ್ಲ ಅಂತೆಲ್ಲ ಕೇಳ್ತಾರೆ. ಇವಾಗೇನೋರೆಲ್ಲ ಕೇಳ್ತಾರೆ. ಫ್ರಂಟ್ ನೆರಿಗೆ ರೀತಿ ಹಾಕಬೇಕು. ನಿಮ್ಗೆ ಜಾಬ್ ಹಾಗೆ ಇದು ಬಂದು ಸೆಕೆಂಡ್ ಮೆಥಡ್. ಸೊ ಎಲ್ಲದಕ್ಕೂ ನೀವು ಕ್ಯಾನ್ ಯೂಸ್ ಮಾಡಿದ್ರೆ ಮಾತ್ರ ಲುಕ್ ಬರುತ್ತೆ, ಇಲ್ಲ ಅಂದ್ರೆ ಕಂಪ್ಲೀಟ್ ಫುಲ್ ಫ್ಲಾಟ್ ಆಗಿಬಿಡುತ್ತೆ. ಹಿಂದೂ ಸ್ಟೈಲ್ ಸ್ಯಾರಿ ಹೆಂಗೆ ಮಾಡ್ತೀವಿ, ಡೆಡ್ ಆಪೋಸಿಟ್ ನಮ್ಮ ಕೊಡಗು ಸ್ಟೈಲ್ ಸ್ಯಾರಿ. ಥ್ರೆಡ್ ಹಾಕೋದು, ಥ್ರೆಡ್ ಕೊಡಿ. ಸ್ಟೈಲ್ ಸ್ಯಾರಿಗೆ ನಾವು ಯಾವ ಕಡೆ ಹ್ಯಾಂಗ್ ಮಾಡ್ತೀವಿ, ಫ್ರಂಟಲ್ಲಿ ಮಾಡ್ಕೊತೀವಿ. ಫ್ರಂಟಲ್ಲಿ ಯಾವ ಕಡೆ ಹ್ಯಾಂಗ್ ಮಾಡ್ತೀವಿ, ಬನ್ನಿ ಹ್ಯಾಂಗ್ ಮಾಡಿದ್ವಿ. ಸ್ಯಾರಿನ ಉಲ್ಟಾ ಥರ ಇದೆ. ಇಲ್ಲ ಇಲ್ಲ, ಕರೆಕ್ಟ್ ಇದೆ. ಉಲ್ಟಾ ಇದೆ. ಇಲ್ಲ, ಉಲ್ಟಾ ಇರುತ್ತೆ. ಇದು ಉಲ್ಟಾ, ಇದು ಸೀದಾ. ನಾವು ಹೋಗ್ತಿರೋದು ಹಿಂಗೆ. ಇವಾಗ ನಾವೇನ್ ಮಾಡಿದ್ವಿ, ಬ್ಯಾಕ್ ಸೈಡ್ ಅಲ್ಲಿ ಹ್ಯಾಂಗ್ ಮಾಡಿದ್ವಿ, ಒಂದು ಓಲ್ ರೌಂಡ್ ಸುತ್ತಿದೀವಿ. ಇಲ್ಲಿ ಒಂದು ಓಲ್ ರೌಂಡ್ ಸುತ್ತಿದ ಆದ್ಮೇಲೆ ಇಲ್ಲಿ ನಾವೇನ್ ಮಾಡ್ತೀವಿ, ಕರೆಕ್ಟಾಗಿ ಇಲ್ಲಿವರೆಗೂ ಸುತ್ಕೊಂಡ್ವಿ. ನಾವೇನ್ ಫ್ರಂಟ್ ಅಲ್ಲಿ ನೆರಿಗೆ ಇಡ್ತೀವಲ್ಲ ಅದ್ರ ಬದಲಿಗೆ ನಾವೇನ್ ಮಾಡ್ತಾ ಇದೀವಿ, ಇವಾಗ ಬ್ಯಾಕ್ ಸೈಡ್ ನೆರಿಗೆ ಇಡ್ತಾ ಇದೀವಿ. ಈ ಪೋರ್ಷನ್ ಏನಿದೆಯಲ್ಲ ಇದು ಪಲ್ಲು ಪೋರ್ಷನ್, ಕರೆಕ್ಟಾಗಿ ನೆನ್ಪಿಟ್ಕೊಡಿ. ಹ್ಯಾಂಗ್ ಮಾಡಿದೀನಿ, ಹ್ಯಾಂಗ್ ಮಾಡ್ಕೊಂಡು ಒಂದು ಓಲ್ ರೌಂಡ್ ಬಂದಿದ್ದೀನಿ. ಓಲ್ ರೌಂಡ್ ಆದ್ಮೇಲೆ ಸೆಂಟರ್ ಪ್ಲೇಸ್ ಏನ್ ಮಾಡ್ತೀವಲ್ಲ ಅದನ್ನ ನಾವು ಫ್ರಂಟಿಗೆ ಮಾಡ್ಕೊಳ್ಳೋ ಬದಲು ಬ್ಯಾಕ್ ಸೈಡಿಗೆ ಮಾಡ್ಕೊಂಡಿದೀವಿ. ಫಸ್ಟ್ ಪಲ್ಲುನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಪಲ್ಲು ಹೇಗೆ ಕ್ರಿಯೇಟ್ ಮಾಡೋದು, ಕರೆಕ್ಟಾಗಿ ಹೀಗಿರ್ಬೇಕು. ಲಾಸ್ಟ್ ಟೈಮ್ ನೀವೇ ಹಾಕಿಸ್ಕೊಂಡಿರ್ತೀವಿ.
ನಾನು ಹಾಕಿದ್ದೆ ನಿಮಗೆ. ಶೋಲ್ಡರ್ ಅಂದರೆ ಮೊಣಕೈ, ಈ ಶೋಲ್ಡರ್ ಲೆವೆಲ್ ಕಂಪ್ಲೀಟ್ ಆಗೋವರೆಗೂ ಈ ಮೆಥಡ್ ಇಲ್ಲಿಗೆ ಎಂಡ್ ಆಗಬೇಕು. ಅದಕ್ಕಿಂತ ಮುಂದೆಯೂ ಬರಬಾರ್ದು, ಅದಕ್ಕಿಂತ ಶಾರ್ಟು ಇರಬಾರ್ದು. ಕರೆಕ್ಟಾಗಿ ಈ ಪೋರ್ಷನ್ಗೆ ಹಿಂಗೆ ಪಿನ್ ಮಾಡ್ಕೋಬೇಕು. ತಿಳ್ಕೊಂಡು ಇಲ್ಲಿದೆ ತಗೋಬೇಕು. ಮೇಲೆ ಹಾಕಿರ್ತೀವಿ ನಾನು ಸದ್ಯಕ್ಕೆ. ಆಮೇಲೆ ಇಲ್ಲೊಂದು ಪಿನ್ ಮಾಡಬೇಕು. ನಿಮಗೆ ಬೇಕಂದ್ರೆ ಇಲ್ಲೊಂದು ಪಿನ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಆದಮೇಲೆ ಬ್ಯಾಕ್ ಸೈಡಿಂದ ಇದಿಟ್ಕೊಂಡು ಇಲ್ಲಿ ರ್ಯಾಂಡಮ್ ಆಗಿ ಫ್ಲೀಟ್ ಮಾಡ್ಕೊಂಡು ಹೋಗಿ. ಬಿಕಾಸ್ ಇದು ನಮ್ಗೆ ಕಾಣಿಸೋದೇ ಇಲ್ಲ, ಡಿಸ್ಪ್ಲೇನೇ ಆಗಲ್ಲ. ಇಷ್ಟ ಇದು ಓನ್ ಅವರೇ ಉಟ್ಕೋತಾರೆ. ಹಾಂ ಹೌದು, ನಾನು ಹಾಕ್ತಾ ಇದ್ದೀನಿ. ನಾನು ಹಾಕ್ತಾ ಇದ್ದೀನಿ, ನನಗೆ ಇಷ್ಟ ಇದೆ. ಹೌದು, ಆರಾಮಾಗಿ ನಡೆದಾಡ್ಬೋದು, ಆರಾಮಾಗಿ ಓಡಾಡ್ಬೋದು. ಸೊ ಹೀಗೆ ರ್ಯಾಂಡಮ್ ಆಗಿ ಅದು ಸರಿ ಮಾಡ್ಬೇಕು, ಇದು ಸರಿ ಮಾಡ್ಬೇಕು ಅನ್ನೋ ಟೆನ್ಷನ್ ಇಲ್ಲ. ಹೌದು, ಯಾಕಂದ್ರೆ ಅವರು ಇನ್ನೊಬ್ರು ಕರಿಬೇಕು ಅಂದ್ರೆ ಎಲ್ಲರೂ ಕರಿಬೇಕಾಯ್ತದ ಅವರು. ಬಿಡಿ. ಹೇಗೆ ಕಾಣಿಸುತ್ತೆ?